ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 10% ಹೆಚ್ಚಿನ ಒಂದು ಪಿಂಚಣಿ. 70 ವರ್ಷ ಮೇಲ್ಪಟ್ಟಿರುವಂಥ ಎಲ್ಲ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿಗೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರೊಂದಿಗೆ CS ಷಡಕ್ಷರಿ ಅವರು ಒಂದು ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಆ ಒಂದು ಸಭೆಯಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಲಾಯಿತು, ಯಾವ ಒಂದು ದಿನಾಂಕದಂದು ಅಧಿಕೃತವಾಗಿರುವಂಥ ಆದೇಶ ಬರಲಿದೆ, ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿ, ಬೇಡಿಕೆ ಹಿನ್ನೆಲೆಯಾಗಿರ್ಬೋದು, 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಯಾವ ರೀತಿಯಾದಂಥ ಪ್ರಪೋಸಲನ್ನು ನೀಡಲಾಗಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರ ಮತ್ತು ನಿವೃತ್ತ ನೌಕರರ ಹಿತರಕ್ಷಣೆಗಾಗಿ ಹೋರಾಡುತ್ತಿರುವ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈಗ ಮತ್ತೊಂದು ದೊಡ್ಡ ಮೈಲಿಗಲ್ಲು ಸ್ಥಾಪಿಸಲು ಮುಂದಾಗಿದೆ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನೌಕರರ ವಲಯದಲ್ಲಿ ಸಂಚಲನ ಮೂಡಿಸಿರುವ ವಿಷಯವೆಂದರೆ 70 ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಶೇ. 10ರಷ್ಟು ಹೆಚ್ಚುವರಿ ಪಿಂಚಣಿ ಅಡಿಷನಲ್ ಪೆನ್ಷನ್ ಮಂಜೂರು ಮಾಡುವ ಬೇಡಿಕೆ. ಈ ಸಂಬಂಧ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಬೇಡಿಕೆಯ ಹಿನ್ನೆಲೆ ಏನು? ಪ್ರಸ್ತುತ ಕರ್ನಾಟಕದಲ್ಲಿ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿಯ ಸೌಲಭ್ಯವು ಅವರು 80 ವರ್ಷ ವಯಸ್ಸನ್ನು ತಲುಪಿದ ನಂತರವಷ್ಟೇ ದೊರೆಯುತ್ತಿದೆ. ಅಂದರೆ 80 ವರ್ಷ ದಾಟಿದವರಿಗೆ ಶೇ. 20ರಷ್ಟು ಹೆಚ್ಚುವರಿ ಪಿಂಚಣಿ ನೀಡಲಾಗುತ್ತಿದೆ. ಆದರೆ ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕೇರಳಗಳಲ್ಲಿ 70 ವರ್ಷ ತುಂಬಿದ ಕೂಡಲೇ ಶೇ. 10ರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವ ವ್ಯವಸ್ಥೆ ಜಾರಿಯಲ್ಲಿದೆ. ಇದೇ ಮಾದರಿಯನ್ನು ಕರ್ನಾಟಕದಲ್ಲೂ ಜಾರಿಗೆ ತರಬೇಕು ಎಂಬುದು ಪಿಂಚಣಿದಾರರ ದಶಕಗಳ ಕಾಲದ ಬೇಡಿಕೆಯಾಗಿದೆ. CS ಷಡಾಕ್ಷರಿ ಮತ್ತು CM ಸಿದ್ದರಾಮಯ್ಯ ಭೇಟಿಯ ಮುಖ್ಯಾಂಶಗಳು. ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಕೇವಲ ಹಾಲಿ ನೌಕರರ ಬಗ್ಗೆ ಮಾತ್ರವಲ್ಲದೆ ನಿವೃತ್ತ ನೌಕರರ ಕಲ್ಯಾಣದ ಬಗ್ಗೆಯೂ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆರೋಗ್ಯ ವೆಚ್ಚದ ಏರಿಕೆ. 70 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಈ ಹಂತದಲ್ಲಿ ಅವರಿಗೆ ಹೆಚ್ಚಿನ ಆರ್ಥಿಕ ನೆರವಿನ ಅಗತ್ಯವಿರುತ್ತದೆ. ಇತರ ರಾಜ್ಯಗಳ ಮಾದರಿ. ದೇಶದ ಅನೇಕ ರಾಜ್ಯಗಳು ಈಗಾಗಲೇ 70 ವರ್ಷಕ್ಕೆ ಈ ಸೌಲಭ್ಯ ನೀಡುತ್ತಿರುವುದರಿಂದ ಕರ್ನಾಟಕದ ಪಿಂಚಣಿದಾರರಿಗೂ ಈ ಸೌಲಭ್ಯ ದೊರೆಯಬೇಕು. 7ನೇ ವೇತನ ಆಯೋಗದ ಶಿಫಾರಸು. 7ನೇ ವೇತನ ಆಯೋಗದ ಅಂತಿಮ ವರದಿಯ ಅನುಷ್ಠಾನದ ಸಂದರ್ಭದಲ್ಲಿ ಈ ಬೇಡಿಕೆಯನ್ನು ಪರಿಗಣಿಸುವಂತೆ ಒತ್ತಾಯಿಸಲಾಗಿದೆ. ಸರ್ಕಾರದ ಸಕಾರಾತ್ಮಕ ಸ್ಪಂದನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು CS ಷಡಾಕ್ಷರಿ ಅವರ ಮನವಿಯನ್ನು ಅತ್ಯಂತ ಗೌರವದಿಂದ ಆಲಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಪಿಂಚಣಿದಾರರ ಕ್ಷೇಮಾಭಿವೃದ್ಧಿಯನ್ನು ಸಮತೋಲನಗೊಳಿಸಿ, ಈ ಬಗ್ಗೆ ಶೀಘ್ರದಲ್ಲೇ ಒಂದು ಸೂಕ್ತ ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ನೌಕರರ ಸಂಘದ ಮೂಲಗಳ ಪ್ರಕಾರ, ಸರ್ಕಾರವು ಈ ಬೇಡಿಕೆಯನ್ನು ಈಡೇರಿಸಲು ಸಕಾರಾತ್ಮಕವಾಗಿದೆ ಮತ್ತು ಮುಂದಿನ ಆಯವ್ಯಯ ಅಥವಾ ವಿಶೇಷ ಆದೇಶದ ಮೂಲಕ ಇದನ್ನು ಘೋಷಿಸುವ ಸಾಧ್ಯತೆಯಿದೆ. ಈ ಹೆಚ್ಚಳದಿಂದ ಆಗುವ ಲಾಭಗಳೇನು? ಆರ್ಥಿಕ ಭದ್ರತೆ. ಪಿಂಚಣಿಯಲ್ಲಿ ಶೇ. 10ರಷ್ಟು ಹೆಚ್ಚಳವಾದರೆ ಹಿರಿಯ ಪಿಂಚಣಿದಾರರಿಗೆ ಮಾಸಿಕವಾಗಿ ಕನಿಷ್ಠ 2,000 ರೂಪಾಯಿದಿಂದ 5,000 ರೂಪಾಯಿವರೆಗೆ ಹೆಚ್ಚಿನ ಹಣ ಸಿಗಬಹುದು, ಅವರ ಮೂಲ ಪಿಂಚಣಿಯ ಆಧಾರದ ಮೇಲೆ. ಔಷಧೋಪಚಾರಕ್ಕೆ ಅನುಕೂಲ. ವಯೋಸಹಜ ಕಾಯಿಲೆಗಳಿಂದ ಬಳಲುವವರಿಗೆ ಈ ಹೆಚ್ಚುವರಿ ಹಣವು ದೊಡ್ಡ ಆಸರೆಯಾಗಲಿದೆ. ಗೌರವಯುತ ಜೀವನ. ನಿವೃತ್ತಿಯ ನಂತರದ ದಿನಗಳಲ್ಲಿ ಬೇರೆಯವರ ಮೇಲೆ ಅವಲಂಬಿತವಾಗದೆ ಬದುಕಲು ಇದು ಸಹಕಾರಿಯಾಗುತ್ತದೆ. CS ಷಡಾಕ್ಷರಿ ಅವರ ಕಾರ್ಯವೈಖರಿಗೆ ಶ್ಲಾಘನೆ. ಷಡಾಕ್ಷರಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ವೇತನ ಪರಿಷ್ಕರಣೆ, ತುಟ್ಟಿ ಭತ್ಯೆ, DA ಬಿಡುಗಡೆ ಸೇರಿದಂತೆ ಅನೇಕ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅವರು 70 ವರ್ಷ ಮೇಲ್ಪಟ್ಟವರ ಬಗ್ಗೆ ತೋರುತ್ತಿರುವ ಕಾಳಜಿಗೆ ರಾಜ್ಯಾದ್ಯಂತ ಪಿಂಚಣಿದಾರರು ಧನ್ಯವಾದ ಸಲ್ಲಿಸುತ್ತಿದ್ದಾರೆ. ನಮ್ಮ ಹಿರಿಯರು ತಮ್ಮ ಜೀವಮಾನವನ್ನೆಲ್ಲ ಸರ್ಕಾರಿ ಸೇವೆಗಾಗಿ ಸವೆಸಿದ್ದಾರೆ. ಅವರ ಸಂಧ್ಯಾಕಾಲದಲ್ಲಿ ಗೌರವಯುತವಾಗಿ ಬಾಳಲು ಸರ್ಕಾರ ಈ ಸೌಲಭ್ಯ ನೀಡಲೇಬೇಕು ಎಂದು ಷಡಾಕ್ಷರಿ ಅವರು ಸಭೆಯ ನಂತರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ತೀರ್ಮಾನ. ಒಟ್ಟಾರೆಯಾಗಿ ಹೇಳುವುದಾದರೆ 70 ವರ್ಷ ದಾಟಿದ ಪಿಂಚಣಿದಾರರಿಗೆ ಶೇ. 10 ಹೆಚ್ಚುವರಿ ಪಿಂಚಣಿ ನೀಡುವ ಪ್ರಕ್ರಿಯೆ ಈಗ ಅಂತಿಮ ಹಂತದಲ್ಲಿದೆ ಎನ್ನಬಹುದು. ಮುಖ್ಯಮಂತ್ರಿಗಳ ಭರವಸೆ ಮತ್ತು ನೌಕರರ ಸಂಘದ ನಿರಂತರ ಬೆನ್ನಟ್ಟುವಿಕೆಯಿಂದಾಗಿ ಈ ಕನಸು ನನಸಾಗುವ ಕಾಲ ಹತ್ತಿರದಲ್ಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ.
ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಅನುಸರಿಸಿ. ಈ